ಶಾಸಕ ಚಂದ್ರು ಲಮಾಣಿಯವರನ್ನ ಲಾಕ್ ಮಾಡೋದಕ್ಕೆ ಮೊದಲೇ ಪ್ಲಾನ್ ನಡೆದಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬಂಜಾರ ಸಮಾಜದ ಸ್ವಾಮೀಜಿ ಅವರದ್ದು ಎನ್ನಲಾದ ಆಡಿಯೋ ಒಂದು ಈಗ ಬಹಿರಂಗ ಆಗಿದೆ. ಕುಮಾರ್ ಮಹಾರಾಜ ಬಂಜಾರ ಸಮಾಜದ ಸ್ವಾಮೀಜಿಗಳು ಇವರು ಮಾತನಾಡಿದ್ದು ಎನ್ನಲಾದಂತಹ ಆಡಿಯೋ ಈಗ ಹರಿದಾಡ್ತಾ ಇರುವಂಥದ್ದು. ಚಂದ್ರು ಲಮಾಣಿ ಲೋಕ ದಾಳಿಯ ವಿಚಾರಕ್ಕೆ ಈ ಆಡಿಯೋವನ್ನ ಈಗ ತಳಕು ಹಾಕಿ ಮಾತನಾಡಲಾಗ್ತಾ ಇದೆ, ಚರ್ಚೆ ಮಾಡಲಾಗ್ತಾ ಇದೆ. ಕಾರ್ಯಕರ್ತರೊಬ್ಬರ ಜೊತೆಯಲ್ಲಿ ಶ್ರೀಗಳು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ಸ್ವಾಮೀಜಿ ಮಾತನಾಡಿರುವ ಆಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಒಂದೇ ಸಮಾಜದ ಶ್ರೀಗಳಾಗಿದ್ದರೂ ಶಾಸಕರ ಏಳಿಗೆಯನ್ನ ಸಹಿಸೋಕೆ ಆಗಿಲ್ಲ. ಹೀಗಾಗಿ ಚಂದ್ರು ಲಮಾಣಿ ಆಪ್ತ ಶಂಕರ್ ಮರಾಠೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗಿದ್ರೆ ಸ್ವಾಮೀಜಿಗಳು ಮಾತಾಡಿರೋ ಆಡಿಯೋದಲ್ಲಿ ಏನಿದೆ ನೋಡ್ಕೊಂಡ್ಬರೋಣ. ಇರ್ಬೋದು ಅನ್ನೋದು ಅದ ನನಗೆ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ ಅದನ್ನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅಂತೀವಿ. ಎಲ್ಲಾರ್ಗು ನೋವು ಐತ್ ನೋಡ್ರಿ ಅದು. ಎಲ್ಲಾರ್ಗು ನೋವು ಐತ್ ನೋಡ್ರಿ. ಸಣ್ಣ ಹುಡುಗ ಬೈತಾನ್ರಿ. ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ, ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗ್ದಿರ್ತಾರಲ್ರಿ ಹಾಕಿ ಅಂತ ಹಾಕಿ ಒಂದ್ ತಕ್ಕೊಂತಾರ್ರಿ ಇವ್ರು. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ನಾಳೆ ಬಂದ್ ಬಿಡ್ರಿ. ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರೆಲ್ಲ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವನ್ ಗೊತ್ತಾಗೈತಿ ಅಜ್ಜಾರಿಗ್ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಒಗಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ತರ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅದರಿ ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಈಗಾಗಲೇ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಆಡಿಯೋ ಕಳಿಸಿದ್ದೀನಿ. ನಮ್ಮ ಶಾಸಕರನ್ನು ಮಟ್ಟ ಹಾಕಲು ಅವರದೇ ಸಮಾಜದ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಒಬ್ಬ ಕಾರ್ಯಕರ್ತರ ಜೊತೆ ಮಾತಾಡಿದ್ದನ್ನು ನಾವು ನಿಮಗೆ ಆಡಿಯೋ ಹಾಕಿದ್ದೀನಿ. ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಪೂಜ್ಯರು, ಇವನ್ನ ಯಾವುದೇ ರೀತಿ ನಾವು ಮಟ್ಟ ಹಾಕಲಿಲ್ಲ ಅಂದರೆ ನಮಗೆ ಉಳಿಗಾಲ ಅಲ್ಲ. ಮುಂದಿನ ಸಾರಿ ಇವರಿಗೆ BJP ಟಿಕೆಟ್ ತಪ್ಪಿಸಲೇಬೇಕು. ಇವನ್ನ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಬದುಕೋ ಆಗಲ್ಲ. ಇವರು ಅಭಿವೃದ್ಧಿ ಮಾಡೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಪೂಜ್ಯರು ಹೇಳ್ದಂಗೆ ಇವ್ರು ನಮ್ಮ MLA ಕೇಳಬೇಕಾಗಿತ್ತು. ನಮ್ಮ MLA ಯಾರು ಮಾತನ್ನು ಕೇಳೋದಿಲ್ಲ. ನಿಜವಾದ ಸತ್ಯವಿದ್ದರೆ ಮಾತ್ರ ಅವರು ಸ್ಪಷ್ಟವಾಗಿ ಎಲ್ಲರೂ ಮಾತಾಡೋ. ಸಣ್ಣ ಹುಡುಗರಿಗೂ ಬೆಲೆ ಕೊಡ್ತಾರೆ. ಆದ್ರಳಿಯ ಗವಿ ಮಠದ ಪೂಜ್ಯರು ಮಾತಾಡಿದ್ದನ್ನು ಆಡಿಯೋದಲ್ಲಿ ಹಾಕಿದ್ದೀನಿ. ಇವರಿಗೆ ಲೋಕಾಯುಕ್ತ ರೇಡ್ ಮಾಡಿಸ್ಬೇಕು, ED ರೇಡ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಹಣಕ್ಕೆ ಒಂದು ಪೌಡರ್ ಹಾಕಿ ಇವ್ರನ್ನ ನಾವು ಸದ್ಯ ಕೂಡಲೇ ನಾವು ಇವ್ರನ್ನ ಹಿಡಿಸ್ಲೇಬೇಕಂತೇಳಿ ಪ್ರೀ ಪ್ಲಾನ್ ಆಗಿ ಮಾಡಿದ್ದು ಇವತ್ತು ಜಗತ್ ಜಾಹೀರಾಗಿದೆ, ನಮಗೆ ಗೊತ್ತಾಗಿದೆ. ಅದನ್ನು ನಮ್ಮ ಪ್ರತಿನಿಧಿ ಸುರೇಶ್ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬೇಕು ಅಂತಲೇ ಪ್ಲಾನ್ ಮಾಡಿದ್ದ ಈ ಆಡಿಯೋ ನಿಜಾನಾ? ಏನಾದ್ರು ಗೊತ್ತಾಗಿದೆಯಾ? ಸ್ವಾಮೀಜಿಗಳು ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದಾರಾ? ಹೌದು ನವೀನ್, ಏನು ಅಂದ್ರೆ ಶಿರಟ್ಟಿ ಶಾಸಕ ಚಂದ್ರು ಲಮಾಣಿ ಅವರ ಮೇಲೆ ಲೋಕಾಯುಕ್ತ ದಾಳಿ ಆಯ್ತು. ಅದಾದ ನಂತರ ಸಾಕಷ್ಟು ಚರ್ಚೆಗಳು ಮತ್ತೆ ಹುಟ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಅವರ ವಿರೋಧಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು
ಪ್ರೀ ಪ್ಲಾನ್ ಮಾಡಿ ಅವ್ರನ್ನ ಸಿಕ್ಕಾಕ್ಸೋದಕ್ಕೆ ಈ ರೀತಿ ಪೂರ್ವ ನಿಯೋಜಿತ ಒಂದು ಪಿತೂರಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಅವರ ಆಪ್ತ ಬಳಗದವರು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅದರಲ್ಲಿ ಏನು ಚಂದ್ರು ಲಮಾಣಿ ಅವರು ಏನು ಬಂಜಾರ ಸಮುದಾಯ ಇದ್ದಾರೆ, ಅವರ ಸಮುದಾಯದವರೇ ಆದಂತ ಆದರಳಿಯ ಕುಮಾರ ಮಹಾರಾಜರು ಅಂತ ಹೇಳಿ ಒಬ್ಬರು ಸ್ವಾಮೀಜಿ ಇದ್ದಾರೆ. ಅವ್ರಿಗೂ ಮತ್ತೆ ಚಂದ್ರು ಲಮಾಣಿ ಅವರಿಗೆ ಸಾಕಷ್ಟು ದಿನಗಳಿಂದ ಆಗಿ ಬರ್ತಾ ಇಲ್ವಾ, ಇಬ್ಬರ ನಡುವೆ ವೈರತ್ವ ಇತ್ತು ಅನ್ನುವಂತ ವಿಚಾರ. ಹೀಗಾಗಿ ಏನು ಕಳೆದ ಒಂದು 2-3 ವರ್ಷಗಳ ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ.